ಕೊಲೆ ಆರೋಪಿ ನಟ ದರ್ಶನ್ನ ಜಾಮೀನು ಅರ್ಜಿಯನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ವಜಾ ಮಾಡಿದಂತಹ ಬೆನ್ನಲ್ಲೇ ಯಾವುದೇ ಕ್ಷಣದಲ್ಲಾದರೂ ಕೂಡ ನಟ ದರ್ಶನ್ ಬಂಧನವಾಗಬೇಕು, ಇಲ್ಲ ಶರಣಾಗತಿ ಆಗಬೇಕು. ಈ ನೆಲೆಯಲ್ಲಿ ನಟ ದರ್ಶನ್ ಅವರ ಮೈಸೂರಿನ ಅವರ ನಿವಾಸದಲ್ಲಿ ಒಂದು ರೀತಿಯಾದಂಥ ನೀರವ ಮೌನ ಆವರಿಸಿದೆ. ತಾವೀಗ ಗಮನಿಸ್ತಾ ಇರ್ಬೋದು, ಇದು ನಟ ದರ್ಶನ್ ಹುಟ್ಟಿ ಬೆಳೆದಂತಹ ಮನೆಯಲ್ಲಿ ಅವರ ತಾಯಿಯೂ ಕೂಡ ಇದ್ದಾರೆ. ಒಂದು ರೀತಿಯಾದಂತಹ ನೀರವ ಮೌನ ಇಡೀ ಮನೆಯಲ್ಲಿ ಮನೆ ಮಾಡಿರುವಂಥದ್ದು. ಈಗಾಗಲೇ ಸುಪ್ರೀಂ ಕೋರ್ಟ್ನ ಆದೇಶದ ಬೆನ್ನಲ್ಲೇ ಈಗಾಗಲೇ ಈ ಭಾಗದ ಪೊಲೀಸವರ ಗಸ್ತು ಕೂಡ ಈ ಮನೆ ಭಾಗದಲ್ಲಿ ಶುರುವಾಗಿದೆ. ಯಾಕೆಂದರೆ ಈ ಆದೇಶವನ್ನು ತಲುಪಿದ ತಕ್ಷಣದಲ್ಲೇ ನಟ ದರ್ಶನ್ನ ಬಂಧನ ಆಗಬೇಕು, ಇಲ್ಲದಿದ್ದರೆ ಶರಣಾಗತಿನಾದರೂ ಆಗಬೇಕು ಅನ್ನುವಂಥ ಎರಡು ಆಪ್ಷನ್ ಇರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಈ ಭಾಗದ ಪೊಲೀಸರು ಕೂಡ ಮನೆಯ ಮುಂದೆ ಬೀಟನ್ನು ಕೂಡ ಮಾಡ್ತಾ ಇದ್ದಾರೆ. ನಟ ದರ್ಶನ್ ಎಲ್ಲಿದ್ದಾರೆ ಅನ್ನುವಂತಹ ಖಚಿತ ಮಾಹಿತಿಗಳು ಕೂಡ ಇನ್ನೂ ಕೂಡ ಸದ್ಯಕ್ಕೆ ಇಲ್ಲ. ನಟ ದರ್ಶನ್ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರ ತಾಯಿಯನ್ನು ನೋಡೋದಕ್ಕೆ ಈ ಮನೆಗೆ ಬರ್ತಾರೆ ಮತ್ತು ಜೊತೆಗೆ ಅವರ ಫಾರ್ಮ್ ಹೌಸ್ ಕೂಡ ಇದೆ. ಜೊತೆಗೆ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನ ಆಗಿದ್ದು ಕೂಡ ಮೈಸೂರಿನ ಖಾಸಗಿಯಾದಂತಹ ಹೋಟೆಲ್ನಲ್ಲಿ ಅವರ ಬಂಧನ ಕೂಡ ಆಗಿತ್ತು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಮನೆಯ ಮುಂದೆ ಪೊಲೀಸರ ಬೀಟ್ ಕೂಡ ಆರಂಭವಾಗಿರುವಂಥದ್ದು. ಇಡೀ ಮನೆಯಲ್ಲಿ ನೀರವ ಮೌನ ಮನೆ ಮಾಡಿದೆ. ಅವರ ತಾಯಿ ಮೀನಾ ತೂಗುದೀಪ್ ಮನೆಯಲ್ಲೇ ಇದ್ದಾರೆ. ಸಾಮಾನ್ಯವಾಗಿ ಈ ಮನೆಯಲ್ಲಿ ದರ್ಶನ್ ಉಳಿಯೋದಿಲ್ಲ, ಆದರೂ ಕೂಡ ಕೋರ್ಟಿನ ಸೂಚನೆಗಳು ಇರುವಂಥ ಹಿನ್ನೆಲೆಯಲ್ಲಿ ತತ್ಕ್ಷಣದಲ್ಲೇ ಬಂಧನ ಆಗಬೇಕು ಅನ್ನುವಂತಹ ಸೂಚನೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಅವರ ಮನೆ ಮುಂದೆ ಪೊಲೀಸರ ಬೀಟ್ ಕೂಡ ಶುರುವಾಗಿರುವಂಥದ್ದು. ಸದ್ಯಕ್ಕೆ ಇಡೀ ಮನೆಯಲ್ಲಿ ಅವರ ತಾಯಿ ಮಾತ್ರ ಇದ್ದಾರೆ. ಒಂದು ರೀತಿಯಾಗಿ ಮನೆಯ ಬೋಲ್ಟನ್ನು ಕೂಡ ತೆಗೆದಿಲ್ಲ. ಈ ಮುಂಭಾಗದ ಗೇಟಿನ ಬೀಗ ಕೂಡ ಹಾಕಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಯಾಕಂದರೆ ಹಿಂಭಾಗದಲ್ಲಿ ಚಿಕ್ಕದೊಂದು ಗೇಟ್ ಇದೆ, ಆ ಭಾಗದ ಮೂಲಕವಾಗಿ ಅವರು ಓಡಾಡ್ತಾರೆ. ಸದ್ಯಕ್ಕೆ ಮುಂಭಾಗದ ಗೇಟ್ನ ಬೀಗವನ್ನು ಕೂಡ ಹಾಕಿದ್ದಾರೆ. ಅವರ ತಾಯಿ ಓಡಾಡುವಂತಹ ಕಾರಿದೆ. ಒಂದು ರೀತಿಯಾಗಿ ಇಡೀ ಮನೆಯಲ್ಲಿ ನೀರವಾದಂತಹ ಮೌನ ಇದೆ. ಮತ್ತು ಪೊಲೀಸರ ಬೀಟ್ ಕೆಲಸವೂ ಕೂಡ ಈಗಾಗಲೇ ನಟ ದರ್ಶನ್ ಅವರ ಮನೆಯ ಮುಂದೆ ಶುರುವಾಗಿರುವಂಥದ್ದು. ನಟ ದರ್ಶನ್ ಯಾವ್ಯಾವ ಪ್ಲೇಸ್ಗಳಲ್ಲಿ ಮೈಸೂರಿನಲ್ಲಿ ಇರ್ತಾರೆ, ಆಯಾ ಪ್ಲೇಸ್ಗಳಲ್ಲಿ ಕೂಡ ಅವರ ಪತ್ತೆ ಕಾರ್ಯವನ್ನು ಕೂಡ ಪೊಲೀಸರು ಶುರು ಮಾಡುವಂಥದ್ದನ್ನು ಕೂಡ ಈಗಾಗಲೇ ಆರಂಭ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.